ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯ ಒಂದು ವಿಶೇಷ ವಿಡಿಯೋಗೆ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡುವಂತಹ ವಿಷಯ ಯಾವುದು ಸಂಬಂಧಪಟ್ಟಿದೆ ಅಂದರೆ ರಾಜ್ಯ ಸರ್ಕಾರದಲ್ಲಿ ಬರುವಂತಹ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲದ ಹಲವು ಪ್ರಶ್ನೋತ್ತರಗಳನ್ನ ನಾವು ಚರ್ಚೆಯನ್ನ ಮಾಡ್ತಾ ಬರ್ತೀವಿ. ಕಳೆದ ಒಂದು 2-3 KPSC ಎಕ್ಸಾಮ್ನಲ್ಲೂ ಕೂಡ ನೋಡುವಂಥದ್ದು ನಾವು ರಾಜ್ಯ ಸರ್ಕಾರದ ಮೇಲೆ, ಅದಕ್ಕೂ ಹೆಚ್ಚಾಗಿ ಮುಖ್ಯಮಂತ್ರಿಗಳ ಮೇಲೆ ಸಾಕಷ್ಟು ಕ್ವಶನ್ಗಳನ್ನ ಹೇಳಿಕೆ ರೂಪದಲ್ಲಿ ಕೇಳ್ತಾ ಇರುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನ ಮಾಡುವಂಥದ್ದು. ಇಲ್ಲಿ ಮೊದಲನೇದಾಗಿ ಒಂದು ಹೊಂದಿಸಿ ಬರೆಯನ್ನು ಕೊಟ್ಟಿದ್ದಾರೆ. ಎ ಮತ್ತು ಬಿ ದಲ್ಲಿ ರಾಜ್ಯಪಾಲರು, ಮಂತ್ರಿಮಂಡಲ ಹಾಗೆ ಮುಖ್ಯಮಂತ್ರಿಗಳ ಒಂದು ಕರ್ತವ್ಯ, ವಿಧಾನ ಪರಿಷತ್ ಅನ್ನುವಂತಹ ಈ ರೀತಿಯಾದಂತಹ ಒಂದು ಎ ಪಟ್ಟಿಯಲ್ಲಿ ಕೊಟ್ಟಂತಹ ವಿಚಾರಗಳು. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ವಿಧಿಗಳನ್ನ ಜೋಡಿಸುವಂಥದ್ದು. ಇಲ್ಲಿ ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ವಿಧಿಯನ್ನ ನಾವು 155ನೇ ವಿಧಿಯನ್ನ ಗಮನಿಸುವಂಥದ್ದು. 155ನೇ ವಿಧಿ ರಾಜ್ಯಪಾಲರ ನೇಮಕ. ನೆನಪಿರಬೇಕು, ರಾಜ್ಯಪಾಲರ ನೇಮಕಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ನೇಮಕವನ್ನ ರಾಷ್ಟ್ರಪತಿಗಳು ಮಾಡುವಂಥದ್ದು ನೆನಪಿರಬೇಕು. ರಾಷ್ಟ್ರಪತಿಗಳ ವಿಧಿ ಅಂತ ಬಂದಾಗ 52ನೇ ವಿಧಿಯನ್ನ ನಾವು ಗಮನಿಸುವಂಥದ್ದು. ಜೊತೆಗೆ ಮಂತ್ರಿಮಂಡಲಕ್ಕೆ ಸಂಬಂಧಪಟ್ಟಂತಹ ಒಂದು ಮಂತ್ರಿಮಂಡಲಕ್ಕೆ ಸಂಬಂಧಪಟ್ಟಂತೆ 163ನೇ ವಿಧಿಯನ್ನ ನಾವು ಗಮನಿಸುವಂಥದ್ದು. ಹಾಗಾದ್ರೆ ಮುಖ್ಯಮಂತ್ರಿಗಳ ಕಾರ್ಯವನ್ನ ತಿಳಿಸುವಂತಹ ವಿಧಿ ಯಾವುದು ಅಂತ ಕೇಳಿದ್ರೆ, ಮುಖ್ಯಮಂತ್ರಿಗಳ ಒಂದು ಕರ್ತವ್ಯಕ್ಕೆ ಸಂಬಂಧಪಟ್ಟಂತೆ 167ನೇ ವಿಧಿ. ಇನ್ನು ಉಳಿದಂತಹ ವಿಧಾನ ಪರಿಷತ್ ಏನಿದೆ ಅದು 169ನೇ ವಿಧಿಯಲ್ಲಿ ತಿಳಿಸುವಂಥದ್ದು. ಇದು JEE 2017ರಲ್ಲಿ ಕೇಳಿರುವಂಥದ್ದು. JEE ಯಾಕೆ ಹಳೆಯ ಕ್ವಶನ್ ಯಾಕೆ ತಗೊಬಂದಿರಿ ಸರ್ ಅಂತ, ಇಲ್ಲಿ ಎಲ್ಲವೂ ಇಂಪಾರ್ಟೆಂಟ್ ಆಗುವಂತಹ ಕ್ವಶನ್ಸ್ಗಳು ಇರೋದ್ರಿಂದ ನಾವು ನೋಡುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡೋದಾದ್ರೆ, ಸಂವಿಧಾನದ 155ನೇ ವಿಧಿ ರಾಜ್ಯಪಾಲರ ಒಂದು ನೇಮಕವನ್ನ ತಿಳಿಸುತ್ತೆ, ರಾಷ್ಟ್ರಪತಿಗಳು ನೇಮಿಸ್ತಾರೆ. ಇನ್ನು 163ನೇ ವಿಧಿಯ ಒಂದು ಪ್ರಕಾರವಾಗಿ ರಾಜ್ಯಪಾಲನಿಗೆ ಸಲಹೆ ಮತ್ತೆ ನೆರವನ್ನ ನೀಡಲು ಮಂತ್ರಿಮಂಡಲ ಬೇಕು ಅನ್ನುವಂತಹದ್ರ ಬಗ್ಗೆ ತಿಳಿಸುವಂಥದ್ದು 163ನೇ ವಿಧಿ. ಇನ್ನು 167ನೇ ವಿಧಿಯಲ್ಲಿ ರಾಜ್ಯಪಾಲನಿಗೆ ಮಾಹಿತಿ ಮುಂತಾದವುಗಳನ್ನ ಒದಗಿಸಲು ಮುಖ್ಯಮಂತ್ರಿಗಳ ಒಂದು ಕರ್ತವ್ಯದ ಬಗ್ಗೆ ತಿಳಿಸುವಂಥದ್ದನ್ನ ನಾವು ನೋಡ್ತೇವೆ. ಅಂದ್ರೆ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಒಂದು ಮಾಹಿತಿಯನ್ನ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ತಿಳಿಸುತ್ತೆ. ಅಂದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟಂಥದ್ದು. ಇನ್ನು 169ನೇ ವಿಧಿಯಲ್ಲಿ ರಾಜ್ಯಗಳ ವಿಧಾನ ಪರಿಷತ್ ಏನಿದೆ ಅದನ್ನ ರದ್ದುಗೊಳಿಸುವಂತಹ ಮತ್ತು ಸೃಷ್ಟಿಸುವಂತಹ ಅದ್ರ ಬಗ್ಗೆ ತಿಳಿಸುವಂಥದ್ದು 169ನೇ ವಿಧಿಯಲ್ಲಿ ತಿಳಿಸುವಂಥದ್ದು. ಇನ್ನು ನಂತರದ ಕ್ವಶನ್ ನೋಡಿ, ವಿಧಾನ ಪರಿಷತ್ತಿನ ಅಧ್ಯಕ್ಷರನ್ನು ಅನ್ನುವಂತಹ ಒಂದು ಕ್ವಶನ್ ಬಂದಿರುವಂಥದ್ದು. ಇಲ್ಲಿ ಇದು KS ಅಲ್ಲಿ ಬಂದಿರುವಂಥದ್ದು. 1998ರಲ್ಲಿ ಕೇಳಿದ್ದಾರೆ ಇಂತಹ ಕ್ವಶನ್. ಇನ್ನು ಅದಕ್ಕೆ ಸಂಬಂಧಪಟ್ಟಂತಹ ಆಪ್ಷನ್ಗಳನ್ನ ನೋಡೋದಾದ್ರೆ, ರಾಜ್ಯಪಾಲರು ನಾಮನಿರ್ದೇಶನ ಮಾಡುತ್ತಾರೆ, ಇನ್ನು ಮುಖ್ಯಮಂತ್ರಿಯವರು ನಾಮನಿರ್ದೇಶನ ಮಾಡುತ್ತಾರೆ, 3ನೇ ಹೇಳಿಕೆಯಲ್ಲಿ ವಿಧಾನಸಭೆಯ ಅಧ್ಯಕ್ಷರು ಆರಿಸುತ್ತಾರೆ, ಇನ್ನು 4ನೇ ಆಪ್ಷನ್ ಅಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರು ಆರಿಸುತ್ತಾರೆ ಅನ್ನುವಂತ ಹೇಳಿ ಕೊಟ್ಟಿರುವಂಥದ್ದು. ಇಲ್ಲಿ ವಿಧಾನ ಪರಿಷತ್ತಿನ ಅಧ್ಯಕ್ಷರನ್ನ ವಿಧಾನ ಪರಿಷತ್ತಿನ ಸದಸ್ಯರೇ ಆರಿಸುವಂಥದ್ದು. ಇಲ್ಲಿ ಸಭಾಪತಿ ಮತ್ತು ಉಪಸಭಾಪತಿ ಎರಡು ರೀತಿಯ ಒಂದು ಅಧ್ಯಕ್ಷರು ಬರು. ಸಭಾಪತಿಯ ಒಂದು ಗೈರು ಅನಾರೋಗ್ಯ ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ಅವರು ಇರದಿದ್ದಾಗ ಉಪಸಭಾಪತಿಗಳು ವಿಧಾನ ಪರಿಷತ್ತಿನ ಒಂದು ಕಾರ್ಯಕಲಾಪವನ್ನ ಒಂದು ನೋಡಿಕೊಳ್ಳುವಂಥದ್ದು. ಅದೇ ರೀತಿಯಾಗಿ ನಾವು ರಾಜ್ಯಸಭೆಯಲ್ಲೂ ನೋಡ್ತೇವೆ, ಹಿರಿಯರ ಸದನ ಅನ್ನೋದು. ರಾಜ್ಯಸಭೆಯಲ್ಲೂ ಕೂಡ ಅಷ್ಟೇ, ಉಪರಾಷ್ಟ್ರಪತಿಗಳು ಒಂದು ಪದನಿಮಿತ್ತ ಅಧ್ಯಕ್ಷರಾಗಿ ಕೆಲಸ ಮಾಡುವಂಥದ್ದು ರಾಜ್ಯಸಭೆಯಲ್ಲಿ. ಅವರ ಒಂದು ಅನುಪಸ್ಥಿತಿಯಲ್ಲಿ ಸದನದ ಇನ್ನೊಬ್ಬ ಉಪಸಭಾಪತಿ ಯಾರಿರ್ತಾರೆ ಅವರು ಕಾರ್ಯಕಲಾಪವನ್ನ ನಡೆಸುವಂಥದ್ದು. ಅದೇ ರೀತಿಯಾಗಿ ರಾಜ್ಯದಲ್ಲೂ ಕೂಡ ಉಪಸಭಾಪತಿ ಇರ್ತಾರೆ, ಜೊತೆಗೆ ಸಭಾಪತಿಯನ್ನ ವಿಧಾನ ಪರಿಷತ್ತಿನ ಏನು ಸದಸ್ಯರೇನಿರ್ತಾರೆ ಅವರಲ್ಲಿ ತಮ್ಮಲ್ಲಿಯೇ ಒಬ್ಬರನ್ನ ಆಯ್ಕೆಯನ್ನ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ನಂತರ ಮುಖ್ಯಮಂತ್ರಿಗಳು ಮೃತರಾದ ಅಥವಾ ರಾಜೀನಾಮೆ ನೀಡಿದಂತಹ ಸಂದರ್ಭದಲ್ಲಿ ಅನ್ನುವಂತಹ ಒಂದು ಪ್ರಶ್ನೆ ಬಂದಿದೆ.
ಇದು KPSCಯಲ್ಲಿ ಕೇಳಿರುವಂಥದ್ದು 2016ರಲ್ಲಿ ಈ ಕ್ವಶನ್ ಬಂತು. ಇಲ್ಲಿ ಏನ್ ಹೇಳಿದ್ದಾರೆ ಆಪ್ಷನ್ ಅಲ್ಲಿ, ಮಂತ್ರಿಮಂಡಲದಲ್ಲಿನ ಅತ್ಯಂತ ಹಿರಿಯ ಸಚಿವರು ಮುಖ್ಯಮಂತ್ರಿಗಳ ಅಧಿಕಾರವನ್ನು ವಹಿಸಿಕೊಳ್ತಾರ ಅನ್ನುವಂಥ ಆಪ್ಷನ್ ಇದೆ. ಜೊತೆಗೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮುಖ್ಯಮಂತ್ರಿಗಳನ್ನ ಕಾರ್ಯನಿರ್ವಹಿಸ್ತಾರ ಅನ್ನುವಂಥ ಹೇಳಿಕೆ ಇರುವಂಥದ್ದು. ಅಥವಾ ಇಲ್ಲಿ ಮತ್ತೆ ಮೂರನೇ ಆಪ್ಷನ್ ಅಲ್ಲಿ ಸಚಿವ ಮಂಡಳಿಯು ತನ್ನಂತಾನೇ ರದ್ದಾಗುತ್ತೆ ಅನ್ನುವಂತಹ ಹೇಳಿಕೆ ಕೊಟ್ಟಿರುವಂಥದ್ದು. ಇನ್ನು ನಾಲ್ಕನೇ ಆಪ್ಷನ್ ಅಲ್ಲಿ ರಾಜ್ಯಪಾಲರು ತತ್ಕ್ಷಣವೇ ಹೊಸ ಮುಖ್ಯಮಂತ್ರಿಯನ್ನ ನೇಮಕ ಮಾಡ್ತಾರೆ. ಇಲ್ಲಿ ಮುಖ್ಯಮಂತ್ರಿಗಳು ಮೃತರಾದ ಅಥವಾ ರಾಜೀನಾಮೆ ನೀಡಿದ ನಂತರದಲ್ಲಿ ಆರ್ಟಿಕಲ್ 164 ಕ್ಲಾಸ್ 2 ಏನ್ ಹೇಳುತ್ತೆ ಅಂದ್ರೆ, ಇಡೀ ಮುಖ್ಯಮಂತ್ರಿಗಳು ರಾಜ್ಯಸಭೆಯ ಸಾಮೂಹಿಕ ಜವಾಬ್ದಾರರಾಗಿರುವಂತ ಮಂತ್ರಿಮಂಡಲ ಏನಿದೆ, ಇಲ್ಲಿ ರಾಜೀನಾಮೆ ಅಥವಾ ಮರಣ ಹೊಂದಿದ ಸಂದರ್ಭದಲ್ಲಿ ಸಚಿವ ಸಂಪುಟ ಮಂಡಲ ಏನಿರುತ್ತೆ, ಅವರ ಒಂದು ಮುಖ್ಯಮಂತ್ರಿಯ ಸಚಿವ ಮಂಡಳಿ ಏನಿರುತ್ತೆ ತಾನೇ ರದ್ದಾಗುತ್ತೆ. ಅಂದ್ರೆ ರಾಜನಿಲ್ಲದಂತಹ ಸೈನ್ಯವಾಗ್ಬಿಡುತ್ತೆ, ರಾಜನೇ ಸತ್ತ ಮೇಲೆ ಇನ್ನೇನಾಗುತ್ತೆ. ಹಾಗಾಗಿ ಹೊಸ ಮುಖ್ಯಮಂತ್ರಿ ಬಂದಾಗ ಮತ್ತೆ ಮಂತ್ರಿಮಂಡಲ ರಚನೆ ಆಗುವಂತ. ಹಾಗಾಗಿ ಹೊಸ ಮುಖ್ಯಮಂತ್ರಿಗಳ ಒಂದು ಆಯ್ಕೆಯ ಪ್ರಕ್ರಿಯೆ ಬಂದಾಗ ಮಂತ್ರಿಗಳ ಮಂಡಲ ಮತ್ತೆ ಹೊಸದಾಗಿ ರಚನೆ ಆಗತ್ತೆ. ಆವಾಗ ಇದ್ದಂತಹ ಮಂತ್ರಿಮಂಡಲ ಇರೋದಿಲ್ಲ ಅನ್ನುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತಹ ಆಪ್ಷನ್ಸ್ ಇರುವಂಥದ್ದು. ಇಲ್ಲಿ ಮತ್ತೊಂದು ಕ್ವೆಶ್ಚನ್ ಬಂದಿದೆ, ಈ ಕೆಳಗೆ ನಮೂದಿಸಿದ ಶಾಸಕಾಂಗದ ಸದನಗಳಲ್ಲಿ ಯಾವ ಸದನವು ರಾಜ್ಯವೊಂದರ ಮುಖ್ಯಮಂತ್ರಿಯನ್ನ ಅವಿಶ್ವಾಸ ಗೊತ್ತುವಳಿಯ ಮೂಲಕವಾಗಿ ತೆಗೆದುಹಾಕುವ ಒಂದು ಅಧಿಕಾರವನ್ನ ಹೊಂದಿರುತ್ತೆ? ಯಾವ ಒಂದು ಅವಿಶ್ವಾಸ? ಈಗ ಮುಖ್ಯಮಂತ್ರಿಯನ್ನ ಅವಿಶ್ವಾಸದ ಗೊತ್ತುವಳಿಯ ಮೂಲಕವಾಗಿ ತೆಗೆದುಹಾಕುವಂತಹ ಪ್ರಕ್ರಿಯೆ ಯಾರಿಗಿರುತ್ತೆ ಅನ್ನುವಂಥದ್ದನ್ನ ಕೇಳಿದ್ದಾರೆ. ಇಲ್ಲಿ ಲೋಕಸಭೆಗಿರುತ್ತೋ, ರಾಜ್ಯಸಭೆಗಿರುತ್ತೋ, ಅಥವಾ ಆ ರಾಜ್ಯದ ವಿಧಾನ ಪರಿಷತ್ತಿಗಿರುತ್ತೋ, ಅಥವಾ ರಾಜ್ಯದ ವಿಧಾನಸಭೆಗಿರುತ್ತೋ. ಸಂವಿಧಾನದ 164ನೇ ವಿಧಿಯಲ್ಲಿ ಮಂತ್ರಿಮಂಡಲ ಏನಿದೆ, ನಾನು ಆಗ್ಲೇ ಹೇಳೋದಲ್ಲ, ರಾಜ್ಯ ವಿಧಾನಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರ ಆಗಿರುತ್ತೆ ಅನ್ನುವಂಥದ್ದು. ಆ ಮೂಲಕವಾಗಿ ಮಂತ್ರಿಮಂಡಲ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ಕೂಡ ಇವರು ಅಧಿಕಾರದಲ್ಲಿ ಇರ್ತಾರೆ. ಒಂದು ವೇಳೆ ಅವಿಶ್ವಾಸವನ್ನ ನಿರ್ಣಯ ಮಾಡಬೇಕು ಅಂದ್ರೆ ಅದು ವಿಧಾನಸಭೆಯಲ್ಲೇ ಮಂಡನೆಯನ್ನ ಮಾಡಬೇಕು. ಮುಖ್ಯಮಂತ್ರಿಯ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯವನ್ನ ಮಾಡಬೇಕು ಅಂದ್ರೆ ಮಂತ್ರಿಗಳು ಅಥವಾ ಮಂತ್ರಿಮಂಡಲ ಏನಿದೆ ಅದು ವಿಧಾನಸಭೆಯಲ್ಲೇ ಮಾಡಬೇಕು ಅನ್ನುವಂಥದ್ದು. ಆಪ್ಷನ್ 4 ಏನಿದೆ ಅದು ರೈಟ್ ಆನ್ಸರ್ ಆಗುವಂಥದ್ದು. ಆ ಒಂದು ವೇಳೆ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿದಾಗ ಅವಿಶ್ವಾಸ ನಿರ್ಣಯ ಸಾಬೀತಾದ್ರೆ ಮಂತ್ರಿಮಂಡಲ ಮತ್ತೆ ಮುಖ್ಯಮಂತ್ರಿಯವರು ರಾಜೀನಾಮೆಯನ್ನ ಕೊಡಬೇಕಾಗತ್ತೆ ಅನ್ನುವಂಥದ್ದು ಕೂಡ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನೊಂದು ಕ್ವಶನ್ ಬಂದಿದೆ, ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನ ತೆಗೆದುಹಾಕಬಹುದು ಹೇಗಿದ್ದಾಗ, ಯಾವಾಗ? KPSCಯಲ್ಲಿ ಕೇಳಿದ್ದಾರೆ 2017. ಆಪ್ಷನ್ ಎ ನಲ್ಲಿ ವಿಧಾನಮಂಡಲದಿಂದ ಅವಿಶ್ವಾಸ ಮಂಡಿತವಾದಲ್ಲಿ. ಆಪ್ಷನ್ ಬಿ ದಲ್ಲಿ ವಿಧಾನಮಂಡಲದ 2 ಸದನಗಳ ಅವಿಶ್ವಾಸ ನಿರ್ಣಯ ಮಂಡಿತವಾದಲ್ಲಿ. ಆಪ್ಷನ್ ಸಿ ದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಲ್ಲಿ 3/2 ಭಾಗ ಸದಸ್ಯರಿಂದ ನಡಾವಳಿಯು ಜಾರಿಯಾದಲ್ಲಿ. ಆಪ್ಷನ್ ಡಿ ದಲ್ಲಿ ರಾಜ್ಯದಲ್ಲಿನ ಸಾಂವಿಧಾನಿಕ ಆಡಳಿತ ವ್ಯವಸ್ಥೆ ವಿಫಲವಾಗಿತ್ತೆಂದು ಕಂಡು ಬಂದಾಗ ರಾಜ್ಯಪಾಲರ ಒಂದು ಅಭಿಪ್ರಾಯದ ಮೇರೆಗೆ. ಈ ಒಂದು ಆಪ್ಷನ್ಗಳ ಮೂಲಕವಾಗಿ ನೋಡೋದಾದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನ ತೆಗೆದುಹಾಕಬಹುದು ಹೀಗಿದ್ದಾಗ ಅನ್ನುವಂಥದ್ದು ಕೇಳಿದರು. ಇದಕ್ಕೆ ಸಂಬಂಧಪಟ್ಟಂತ ಆಪ್ಷನ್ಗಳನ್ನು ನೋಡೋದಾದ್ರೆ ಎ ಮತ್ತು ಬಿ ಮಾತ್ರ, ಬಿ ಮತ್ತು ಸಿ ಮಾತ್ರ, ABD ಮಾತ್ರ, ಎ ಮತ್ತು ಡಿ ಮಾತ್ರ ಅನ್ನುವಂಥ. ಇಲ್ಲಿ ಒಂದು ವಿಧಾನಸಭೆಯಲ್ಲಿ ಇರುವಂತಹ ಏನು ಮಂತ್ರಿಮಂಡಲ ಅದು ವಿಶ್ವಾಸವಿರುದ್ದಾಗ ಮಾತ್ರ ಒಂದು ಮುಖ್ಯಮಂತ್ರಿಗಳಾಗಿರ್ಲಿ ಅಥವಾ ಅವರ ಒಂದು ಸರ್ಕಾರ ಉಳಿಯುವಂಥದ್ದು. ಅಲ್ಲಿ ಅವಿಶ್ವಾಸ ನಿರ್ಣಯವನ್ನ ಹೂಡಿದಾಗ
ಅಂದ್ರೆ ಮಂತ್ರಿಮಂಡಲ ಏನಿದೆ ವಿಧಾನಸಭೆಯಲ್ಲಿ ಅವಿಶ್ವಾಸ ನಿರ್ಣಯನ ಹೂಡಿದಾಗ ಆಟೋಮೆಟಿಕ್ಲಿ ಆ ಒಂದು ಸರ್ಕಾರ ಬೀಳುವಂಥದ್ದು. ಹಾಗಾಗಿ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿದ್ರೆ ಮುಖ್ಯಮಂತ್ರಿ ಸಮೇತವಾಗಿ ಆ ಮಂತ್ರಿಮಂಡಲ ಪೂರ್ತಿಯಾಗಿ ರಾಜೀನಾಮೆಯನ್ನ ಕೊಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಕೂಡ ಬಂತು. ಅದನ್ನ ನಾನು ನೆಕ್ಸ್ಟ್ ಚರ್ಚೆಯನ್ನು ಮಾಡ್ತೀನಿ. SR ಬೊಮ್ಮಾಯಿ ಅವರ ಪ್ರಕರಣ ಕೂಡ ಬಂತು. ಅದ್ರ ಬಗ್ಗೆ ನಾನು ಹೇಳ್ತೇನೆ. ಜೊತೆಗೆ ಆರ್ಟಿಕಲ್ 356ನೇ ವಿಧಿ, ನಾವು ಈಗ ಸದ್ಯದಲ್ಲಿ ನೋಡೋದಾದ್ರೆ 356ನೇ ವಿಧಿ ಮಣಿಪುರದಲ್ಲಿ ಈಗ ಜಾರಿ ಇದೆ. ಫೆಬ್ರವರಿ 2025ರಿಂದ ಮಣಿಪುರದಲ್ಲಿ 356ನೇ ವಿಧಿಯನ್ನ ನಾವು ನೋಡ್ತೇವೆ. ಅಂದ್ರೆ ಅಲ್ಲಿ ರಾಜ್ಯ ಸರ್ಕಾರಗಳು ತಮ್ಮ ಆಂತರಿಕ ಗಲಭೆಯಾದರೆ ಅಥವಾ ಸರ್ಕಾರವನ್ನ ನಿರ್ವಹಿಸುವಲ್ಲಿ ವಿಫಲರಾದಾಗ ರಾಷ್ಟ್ರಪತಿಗಳು ಅಧಿಕಾರವನ್ನ ಅಲ್ಲಿಂದ ವಹಿಸಿಕೊಳ್ಳುವಂತ ಕೇಂದ್ರ ಸರ್ಕಾರದ ಆಡಳಿತ ಸ್ಟಾರ್ಟ್ ಆಗಿದೆ. ಆ ನಿಟ್ಟಿನಂತೆ 356ನೇ ವಿಧಿಯಲ್ಲಿ ರಾಜ್ಯದಲ್ಲಿ ಏನಾದರೂ ಈ ರೀತಿಯಾದ ಸಮಸ್ಯೆ ಆದಾಗ ರಾಷ್ಟ್ರಪತಿಯ ಒಂದು ಆಡಳಿತ ಘೋಷಣೆ ಆಗುತ್ತೆ ಅನ್ನುವಂಥದ್ದು. ಆ ಮೂಲಕವಾಗಿ ಇಲ್ಲಿ ರಾಜ್ಯದಲ್ಲಿನ ಸಾಂವಿಧಾನಿಕ ವ್ಯವಸ್ಥೆ ವಿಫಲವಾಗಿದೆ, ಆಡಳಿತ ವಿಫಲವಾಗಿದೆ ಅನ್ನುವಂತಹ ಕಂಡು ಬಂದಾಗ ಅಲ್ಲಿ ಮುಖ್ಯಮಂತ್ರಿಯನ್ನ ತೆಗೆದುಹಾಕಬಹುದು. ಜೊತೆಗೆ ವಿಧಾನಮಂಡಲದಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿತವಾದಾಗ ತೆಗೆದುಹಾಕಬಹುದು ಅನ್ನುವಂಥದ್ದನ್ನ ನಾವು ನೋಡುವ. ಹಾಗಾಗಿ ಎ ಮತ್ತು ಡಿ ಅನ್ನುವಂಥದ್ದು ಇದಕ್ಕೆ ರೈಟ್ ಆನ್ಸರ್ ಆಗುವಂಥದ್ದು. ಇನ್ನು ನಂತರದಲ್ಲಿ ರಾಜ್ಯದಲ್ಲಿ ಮಂತ್ರಿಗಳ ವಿರುದ್ಧ ವಿಚಾರಣೆಗೆ ಇವರ ಒಪ್ಪಿಗೆ ಮಾತ್ರ ಮಾಡುವಂಥದ್ದು. ಇಲ್ಲಿ ಮಂತ್ರಿಗಳ ಬಗ್ಗೆ ವಿಚಾರಣೆಯನ್ನ ಮಾಡಬೇಕು ಅಥವಾ ಅವರ ಬಗ್ಗೆ ಕಾನೂನಾತ್ಮಕವಾಗಿ ವಿಚಾರಣೆ ಬಳಸಬೇಕು ಅಂದ್ರೆ ಯಾರ ಒಪ್ಪಿಗೆಯನ್ನ ಪಡಿಬೇಕು ಅನ್ನುವಂಥದ್ದು ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಸಚಿವ ಸಂಪುಟ ಮಂಡಲ, ಹಾಗೆಯೇ ವಿಧಾನಸಭೆಯ ಸ್ಪೀಕರ್ ಅನ್ನುವಂಥದ್ದು. ಇಲ್ಲಿ ರಾಜ್ಯದ ಎಲ್ಲಾ ಕಾರ್ಯಾಂಗೀಯ ಅಧಿಕಾರ ಕೂಡ ರಾಜ್ಯಪಾಲರಿಗೆ ಸೇರಿರುವಂಥದ್ದು. ಇಲ್ಲಿ ರಾಜ್ಯ ಸರ್ಕಾರದ ಒಂದು ಕಾರ್ಯನಿರ್ವಾಹಕರಾಗಿ ಕೆಲಸವನ್ನ ಮಾಡ್ತಾರೆ. ಮಂತ್ರಿಗಳ ನೇಮಕ ಕೂಡ ಮಾಡುವಂಥದ್ದು ಯಾರು? ಗವರ್ನರ್ ಆಗಿರುವಂತ. ಹಾಗಾಗಿ ಇವರ ಬಗ್ಗೆ ಮಂತ್ರಿಮಂಡಲದ ಏನೇ ಸಮಸ್ಯೆ ಬಂದರೂ ಕೂಡ ಒಂದು ರಾಜ್ಯಪಾಲರ ಒಂದು ಸಲಹೆ ನೆರವನ್ನ ಪಡಿಬೇಕು ಅನ್ನುವಂಥದ್ದು. ಮಂತ್ರಿಗಳ ಒಂದು ವಿರುದ್ಧ ವಿಚಾರಣೆ ಮಾಡಬೇಕು ಅಂದ್ರೆ ಒಂದು ರಾಜ್ಯಪಾಲರ ಒಂದು ಒಪ್ಪಿಗೆಯನ್ನ ಪಡಿಬೇಕು ಅನ್ನುವಂಥದ್ದು ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುವಂಥದ್ದು ಆರ್ಟಿಕಲ್ 163ರ ಪ್ರಕಾರವಾಗಿ. ಇನ್ನು ರಾಜ್ಯದಲ್ಲಿ ಮಂತ್ರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಲು ಸಾಧ್ಯವಾಗುವುದು ರಾಜ್ಯಪಾಲರ ಅನುಮೋದನೆಗೆ ಮಾತ್ರ. ಈಗ ಅದೇ ಕ್ವಶನ್ ಇಲ್ಲಿ ಸೇಮ್ ಕೇಳಿದರೆ, ಇದು IAS ಅಲ್ಲಿ ಕೇಳಿರುವಂತ 2000 ಏಕೆಂದರೆ ಅವರು ಅನ್ನುವಂಥದ್ದು ಕೇಳಿದ್ದಾರೆ. ನಾನಾಗ್ಲಿ ಹೇಳಿದೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಪರವಾಗಿ ಅವರ ಕಾರ್ಯಾಂಗೀಯ ಅಧಿಕಾರ ಪೂರ್ತಿ, ರಾಜ್ಯದ ಒಂದು ಅಧಿಕಾರ ಪೂರ್ತಿ ಇವರ ಹತ್ರ ಇರುವಂತದ್ದನ್ನ ನಾವು ನೋಡ್ತೇವೆ. ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಇನ್ನು ನಂತರದಲ್ಲಿ ಒಂದು ಕ್ವಶನ್ ಬಂದಿದೆ ನೋಡಿ. ಭಾರತದಲ್ಲಿನ ರಾಜ್ಯದ ಮುಖ್ಯಮಂತ್ರಿಗೆ ಸಂಬಂಧಿಸಿದಂತೆ ಕೊಟ್ಟಿರುವ ಹೇಳಿಕೆಗಳನ್ನು ಪರಿಗಣಿಸಿ. IAS ಅಲ್ಲಿ ಕೇಳಿದ್ದಾರೆ ಕ್ವಶನ್. ಮುಖ್ಯಮಂತ್ರಿಗೆ ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವನು ಅಥವಾ ಅವಳು ಮುಖ್ಯಮಂತ್ರಿಗಳು ರಾಜ್ಯಪಾಲರಿಂದ ನೇಮಿಸಲ್ಪಟ್ಟಿರುತ್ತಾರೆ. ಇದು ಹೌದು. ಅವನು ಅಥವಾ ಅವಳು ಹಾಗೂ ಅವನ ಅಥವಾ ಅವಳ ಮಂತ್ರಿಮಂಡಲದ ರಾಜ್ಯಪಾಲರಿಗೆ ಸಾಮೂಹಿಕವಾಗಿ ಜವಾಬ್ದಾರಿಯಾಗಿರುತ್ತಾರೆ. ಹೌದು. ರಾಜ್ಯದ ಆಡಳಿತಕ್ಕೆ ಸಂಬಂಧಿಸಿದಂತೆ ಶಾಸನಗಳನ್ನ ಸಂಬಂಧಿಸಿದ ಪ್ರಸ್ತಾವನೆ ಕುರಿತು ರಾಜ್ಯಪಾಲರಿಗೆ ತಿಳಿಸಬೇಕು. ನಿಜ. ಮಂತ್ರಿಮಂಡಲವು ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ನಿರ್ಣಯವನ್ನ ತೆಗೆದುಕೊಂಡಿದ್ದರೆ ಅಂತಹ ಒಂದು ನಿರ್ಣಯಕ್ಕೆ ಸಚಿವ ಸಂಪುಟ ಮಂಡಲ ಪರಿಗಣಿಸಿದ್ದಲ್ಲೇ ಅಂತಹ ನಿರ್ಣಯವನ್ನ ರಾಜ್ಯಪಾಲರು ಒಂದು ಇಚ್ಛಿಸಿದಲ್ಲಿ ಅದನ್ನ ಒಪ್ಪಿಸುವುದು ಅನ್ನುವಂತಹ ಮಾಹಿತಿ ಇದು ಕೂಡ ರೈಟ್. ಹಾಗಾಗಿ 1, 2, 3, 4 ಎಲ್ಲವೂ ಸರಿಯಾಗುವಂಥದ್ದು. 163ನೇ ವಿಧಿಯ ಪ್ರಕಾರವಾಗಿ ರಾಜ್ಯಪಾಲರ ಒಂದು ನೇತೃತ್ವ ಅನ್ನುವಂಥದ್ದು, ಮಂತ್ರಿಮಂಡಲದ ನೇತೃತ್ವ ಪೂರ್ತಿಯಾಗಿ ರಾಜ್ಯಪಾಲರ ಒಂದು ಕೈಯಲ್ಲಿ ಇರುವಂಥದ್ದು.
ನೆರವು ಮತ್ತು ಸಲಹೆಗಳನ್ನ ಮುಖ್ಯಮಂತ್ರಿಯ ಒಂದು 164ನೇ ವಿಧಿಯ ಪ್ರಕಾರವಾಗಿ ರಾಜ್ಯಪಾಲರ ಮುಖ್ಯಮಂತ್ರಿಯನ್ನ ನೇಮಿಸ್ತಾರೆ ಅನ್ನುವಂಥದ್ದನ್ನ ನೋಡ್ತೇವೆ. ಆರ್ಟಿಕಲ್ 144 ಕ್ಲಾಸ್ 2ರಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಒಂದು ನೇತೃತ್ವ ಮಂತ್ರಿಮಂಡಲ ರಾಜ್ಯ ವಿಧಾನಸಭೆಗೆ ಸಾಮೂಹಿಕವಾಗಿ ಜವಾಬ್ದಾರಿಯಾಗಿರುತ್ತೆ ಅನ್ನುವಂಥದ್ದು. ಹಾಗೆಯೇ 167ನೇ ವಿಧಿಯು ರಾಜ್ಯಪಾಲನಿಗೆ ಮಾಹಿತಿ ಮುಂತಾದವುಗಳನ್ನು ಒದಗಿಸಲು ಒಂದು ಮಂತ್ರಿಮಂಡಲದ ಒಂದು ಕರ್ತವ್ಯದ ಬಗ್ಗೆ ತಿಳಿಸುತ್ತೆ ಅನ್ನುವಂಥದ್ದು. ಇಲ್ಲಿ 2 ಪಾಯಿಂಟ್ ಬರುತ್ತೆ. ರಾಜ್ಯದ ಆಡಳಿತಕ್ಕೆ ಸಂಬಂಧಿಸಿದಂತೆ ಹಾಗೂ ಶಾಸನಗಳನ್ನ ಒಂದು ಪ್ರಸ್ತಾವನೆಗಳನ್ನ ಕುರಿತು ಮಾಹಿತಿಯನ್ನು ಅವಳು ಅಥವಾ ಅವನು ಏನು ಇರ್ತಾನೆ ಅದು ರಾಜ್ಯಪಾಲರಿಗೆ ತಿಳಿಸಬೇಕು ಅನ್ನುವಂತಹ ಮಾಹಿತಿ ಕೂಡ ಇದೆ. ಜೊತೆಗೆ ಒಬ್ಬ ಮಂತ್ರಿಯು ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ನಿರ್ಣಯವನ್ನ ತೆಗೆದುಕೊಂಡಿದ್ದರೆ ಅಂತಹ ನಿರ್ಣಯಕ್ಕೆ ಸಚಿವ ಸಂಪುಟ ಏನಿದೆ ಅದು ಪರಿಗಣಿಸದಿದ್ದಲ್ಲಿ ಅಂತಹ ನಿರ್ಣಯವನ್ನ ರಾಜ್ಯಪಾಲರು ಏನಿದ್ದಾರೆ ಅವರು ಇಚ್ಛಿಸಿದಲ್ಲಿ ಅದನ್ನ ಒಪ್ಪಿಸುವಂತಹ ಒಂದು ಕೆಲಸ ಕೂಡ ನಡೆಯುವಂತ. ಹಾಗಾಗಿ ಎಲ್ಲಾ ಹೇಳಿಕೆಗಳು ಇಲ್ಲಿ ರೈಟ್ ಆಗುವಂಥದ್ದು. ಇಲ್ಲಿ ಹೇಳಿಕೆಗಳನ್ನ ನೋಡಿ. ಜಿಲ್ಲಾಧಿಕಾರಿಗಳಿಗೆ ಭಾರತದ ಒಂದು ಸ್ವಾತಂತ್ರ್ಯಕ್ಕೆ ಮೊದಲು ಹೋಲಿಸಿದರೆ ಬಿಫೋರ್ 1947 ಸ್ವಾತಂತ್ರ್ಯಕ್ಕೆ ಮೊದಲು ಹೋಲಿಸಿದರೆ ಭಾರತದಲ್ಲಿ ಸ್ವಾತಂತ್ರ್ಯದ ನಂತರ ನ್ಯಾಯಿಕ ಅಧಿಕಾರಗಳಿವೆ ಅನ್ನುವಂಥದ್ದೊಂದು ಕೇಳಿದೆ. ಹಾಗೆ ಇದು ಹೇಳಿಕೆ ಕೊಟ್ಟಿರುವಂಥದ್ದು. ಇನ್ನು ರೀಸನ್ ಕೊಟ್ಟಿರುವಂಥದ್ದು ನೋಡಿ. ಭಾರತದ ಸಂವಿಧಾನದ 50ನೇ ವಿಧಿ ಏನಿದೆ ಅದು ಕಾರ್ಯಾಂಗದಿಂದ ನ್ಯಾಯಾಂಗವನ್ನ ಪ್ರತ್ಯೇಕಿಸುತ್ತೆ ಅನ್ನೋದು. ಈ ಹೇಳಿಕೆಗಳನ್ನ ನೋಡಿದಾಗ 2 ಹೇಳಿಕೆ ಸರಿಯಾಗಿದೆ. ಮುಂಚೆ ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಅಧಿಕಾರಗಳಿತ್ತು. ಅವರಿಗೂ ಕೂಡ ನ್ಯಾಯಾಂಗದ ಒಂದು ಅಧಿಕಾರವನ್ನ ಕೂಡ ಕೊಡಲಾಗಿತ್ತು. ಅಂದ್ರೆ ಶಿಕ್ಷೆಯನ್ನ ಕೊಡುವಂಥದ್ದು ಜೊತೆಗೆ ದಂಡವನ್ನ ಹಾಕುವಂಥದ್ದು ಇದೆಲ್ಲ ಪ್ರಕ್ರಿಯೆ ಕೂಡ ಒಂದು ಜಿಲ್ಲಾಧಿಕಾರಿಗಳ ಒಂದು ಸುಪರ್ದೆಯಲ್ಲಿ ಇತ್ತು. ಆರ್ಟಿಕಲ್ 50ರಲ್ಲಿ ಏನು ಬಂತು ಅನ್ನುವಂಥದ್ದು. ಇಲ್ಲಿ ಎಲ್ಲ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ನೆನಪಿರಲಿ. ಕಾರ್ಯಾಂಗ, ಶಾಸಕಾಂಗ. ಇಲ್ಲಿ ಏನಾಯ್ತು, ಕಾರ್ಯಾಂಗದಿಂದ ನ್ಯಾಯಾಂಗವನ್ನ ಪ್ರತ್ಯೇಕಿಸುವಂತಹ ಕೆಲಸ 50ನೇ ವಿಧಿಯಲ್ಲಿ ಆಯ್ತು. ಅಂದ್ರೆ ಇದೇನು ಕಾರ್ಯಾಂಗ ಮಾಡ್ತಾ ಇದೆ, DC ಏನು ಇದ್ದಾರೆ ಅವರು ಕಾರ್ಯಾಂಗ ಮಾಡುವಂತರು, ಅವರಿಗೆ ನ್ಯಾಯಾಂಗದ ಒಂದು ಕರ್ತವ್ಯ ಇರೋದಿಲ್ಲ. ಏನಿದ್ರು ಅದಕ್ಕೆ ಕೋರ್ಟ್ಗಳಿದೆ ಅಥವಾ ಶಾಸನಗಳು ಏನು ಹೊರಡಿಸುವ ಮೂಲಕವಾಗಿ ಶಾಸನ ಸಭೆ ಅದಕ್ಕೆ ಸಂಬಂಧಪಟ್ಟಂತ ಕಾನೂನುಗಳನ್ನ ರಚನೆ ಮಾಡುತ್ತೆ. ಆದ್ರೆ ಇಲ್ಲಿ ಕಾರ್ಯಾಂಗವನ್ನ ಮಾಡುವಂತವರು ನ್ಯಾಯಾಂಗವನ್ನ ಮಾಡಬಾರ್ದು ಅನ್ನುವಂತಹ ಒಂದು ಮಾಹಿತಿಯನ್ನ ತಿಳಿಸಿರುವಂಥದ್ದು. ಇಲ್ಲಿ ಆಗ್ಲೇ ನಿಮ್ಗೆ ಹೇಳ್ದೆ ಏನು ಮಂತ್ರಿಮಂಡಲಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಕರಣ ಬರುತ್ತೆ. ಇಲ್ಲಿ SR ಬೊಮ್ಮಾಯಿ ವರ್ಸಸ್ ಭಾರತ ಒಕ್ಕೂಟ ಮೊಕದ್ದಮೆಯಲ್ಲಿ ರಾಜ್ಯದ ರಾಜ್ಯಪಾಲರು ಸಚಿವ ಸಂಪುಟ ಅಥವಾ ಮುಖ್ಯಮಂತ್ರಿಯನ್ನ ವಜಾಗೊಳಿಸಬೇಕು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನ ಯಾವ ರೀತಿಯಾಗಿ ಅರ್ಥೈಸಲಾಗಿದೆ ಅನ್ನುವಂಥದ್ದು. ಅಂದ್ರೆ ಮುಖ್ಯಮಂತ್ರಿ ಮತ್ತು ಅವರ ಒಂದು ಸಚಿವ ಸಂಪುಟ ಮಂಡಲ ಏನಿದೆ, ರಾಜ್ಯಪಾಲರು ಇದಕ್ಕೆ ಸಂಬಂಧಪಟ್ಟಂತೆ ಅದನ್ನ ತೆಗೆದು ಹಾಕ್ಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಹೇಳಿಕೆ ಕೊಡ್ತು. ಯಾವ ರೀತಿಯಾಗಿ ಹೇಳಿಕೆ ಕೊಟ್ಟಿರುವಂಥದ್ದು ಇಲ್ಲಿ ಹೇಳಿಕೆಗಳನ್ನು ನೋಡೋದಾದ್ರೆ, ರಾಜ್ಯಪಾಲರಿಗೆ ವೈಯಕ್ತಿಕವಾಗಿ ಮುಖ್ಯಮಂತ್ರಿಯವರಿಗೆ ಶಾಸನ ಸಭೆಯಲ್ಲಿ ಬಹುಮತದ ಸಂಖ್ಯೆ ಇಲ್ಲದಿರುವ ಬಗ್ಗೆ ತೃಪ್ತಿಕರ ಭಾವನೆ ಉಂಟಾದರೆ ಇದು ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ. ಇನ್ನು ಸಭೆ ಇದೆ, ಶಾಸಕಾಂಗ ಸಭೆ ಏನಿದೆ ಅದು ಮಂತ್ರಿಮಂಡಲದಲ್ಲಿ ತನ್ನ ವಿಶ್ವಾಸವನ್ನ ವ್ಯಕ್ತಪಡಿಸಲು ಬಯಸಿದಾಗ. ಇನ್ನು 3ನೇ ಹೇಳಿಕೆಯಲ್ಲಿ ಮಂತ್ರಿಮಂಡಲವು ಸದನದ ಒಳಗೆ ಸೂಚಿಸಿದಾಗ. ಈ ಹೇಳಿಕೆ ಅಷ್ಟು ಸರಿ ಸೂಕ್ತವಾಗಿಲ್ಲ. ಇನ್ನು ವಿಧಾನಸಭೆಯಲ್ಲಿ ಸಚಿವ ಸಂಪುಟದ ಮಂತ್ರಿಗಳ ವಿರುದ್ಧ ಖಂಡನಾ ನಿರ್ಣಯ ಸೋಲಲ್ಪಟ್ಟಾಗ. ಇಲ್ಲಿ ಯಾವ ರೀತಿಯಾಗಿ SR ಬೊಮ್ಮಾಯಿ ಅವರ ವರ್ಸಸ್ ಭಾರತ ಒಕ್ಕೂಟ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡುತ್ತೆ. ಯಾವ ರೀತಿಯಾಗಿ ರಾಜ್ಯಪಾಲರಿಗೆ ವೈಯಕ್ತಿಕವಾಗಿ ಮುಖ್ಯಮಂತ್ರಿಯವರು ಶಾಸನ ಸಭೆಯಲ್ಲಿ ಬಹುಮತ ಸಂಖ್ಯೆಯನ್ನು ಹೊಂದಿಲ್ಲ, ಅವರು ತೃಪ್ತಿಕರ ಭಾವನೆ ಉಂಟಾಗದೇ ಇರುವ ಸಂದರ್ಭದಲ್ಲಿ ಆರ್ಟಿಕಲ್ 356ರ ವಿಧಿಯನ್ನ ಬಳಸಿಕೊಂಡು ಒಂದು ರಾಷ್ಟ್ರಪತಿ ಆಡಳಿತವನ್ನ ಬಳಸಬಹುದು. ಜೊತೆಗೆ ಶಾಸಕಾಂಗ ಸಭೆ ಏನಿದೆ ಅಲ್ಲಿ ಮಂತ್ರಿಮಂಡಲದಲ್ಲಿ ವಿಶ್ವಾಸವನ್ನ
ಪಡಿದೇ ಇದ್ದಾಗ, ಬಳಸದೇ ಇದ್ದಾಗ ಅದನ್ನ 356 ವಿಧಿಯನ್ನ ಬಳಸಬಹುದು ಅನ್ನುವಂಥ ಹೇಳಿಕೆ ಕೂಡ ಇಲ್ಲಿ ತಿಳಿಸಿರುವಂಥದ್ದು. ಜೊತೆಗೆ ಈ ತೀರ್ಪಿನಲ್ಲಿ ಏನು ಶಾಸನಸಭೆ ವಿಶ್ವಾಸವನ್ನ ಸಚಿವ ಸಂಪುಟ ಏನಾದರೂ ಕಳ್ಕೊಂಡ್ರೆ, ರಾಜ್ಯ ಸರ್ಕಾರ ಏನಾದರೂ ಕಳ್ಕೊಂಡಾಗ, ಏನು ತಮ್ಮ ವಿಶ್ವಾಸ ನಿರ್ಣಯದಲ್ಲಿ ಮತವನ್ನ ಕಳ್ಕೊಂಡಾಗ ಸದನದಲ್ಲಿಯೇ ನಿರ್ಣಯವನ್ನ ಮಾಡಬೇಕು, ಆದರೆ ಮಂತ್ರಿಮಂಡಲವನ್ನ ವಜಾ ಮಾಡುವಂತಿಲ್ಲ ಅಲ್ಲಿವರೆಗೂ ಕೂಡ ಅನ್ನುವಂತಹ ಮಾಹಿತಿಯನ್ನ ಹೇಳ್ತಾರೆ. ಅಂದ್ರೆ ಏನು ವಿಶ್ವಾಸವನ್ನ ಕಳೆದುಕೊಂಡಾಗ ಅಲ್ಲಿ ಸದನದಲ್ಲೇ ಒಂದು ನಿರ್ಣಯವನ್ನ ತೆಗೆದುಕೊಳ್ಬೇಕು, ಅಲ್ಲಿವರೆಗೆ ಮಂತ್ರಿಮಂಡಲವನ್ನ ನೀವು ವಜಾ ಮಾಡಬಾರ್ದು ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಆ ಪ್ರಕರಣದಲ್ಲಿ. ಇಲ್ಲಿ ಮತ್ತೊಂದು ಕ್ವಶನ್ ಬಂದಿದೆ, ಭಾರತದಲ್ಲಿನ ಒಂದು ರಾಜ್ಯದ ಮುಖ್ಯಮಂತ್ರಿಯು ಯಾವಾಗ ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಮತ ಚಲಾಯಿಸುವಂತಿಲ್ಲವೆಂದರೆ ಅನ್ನೋದು. ಇಲ್ಲಿ ಮುಖ್ಯಮಂತ್ರಿಯವರು ಭಾಗಿಯಾಗ್ತಾರೋ ಅಥವಾ ಭಾಗಿಯಾಗಲ್ವೋ ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡೋದಾದ್ರೆ ಆಪ್ಷನ್ಗಳನ್ನು ಅವರೇ ಸ್ಪರ್ಧಿಯಾಗಿ ಸ್ಪರ್ಧಿಸಿದಾಗ, ಅಥವಾ ಪ್ರತಿ ಬಾರಿ ಮುಖ್ಯಮಂತ್ರಿಯಾದಾಗ, ಆಪ್ಷನ್ 3ದಲ್ಲಿ ರಾಜ್ಯ ಶಾಸಕಾಂಗದ ಕೆಳಮನೆಯಲ್ಲಿ ತನಗಿರುವ ಮತವನ್ನ ಇನ್ನೂ ಸಾಬೀತುಪಡಿಸಬೇಕಾಗಿರುವಾಗ, ಆಪ್ಷನ್ 4ನಲ್ಲಿ ಆತನು ಶಾಸಕಾಂಗದ ಮೇಲ್ಮನೆ ಸದಸ್ಯನಾಗಿದ್ದಾಗ ಅನ್ನೋದು. ಇಲ್ಲಿ 54ನೇ ವಿಧಿಯ ಅನ್ವಯವಾಗಿ ಉಭಯ ಸದನಗಳ ಎಲ್ಲಾ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಮಾತ್ರ ಒಳಗೊಂಡಿರುವಂತಹ ಒಂದು ನಿರ್ವಾಚಕ ಮಂಡಳಿ ಏನಿದೆ, ಅದು ರಾಷ್ಟ್ರಾಧ್ಯಕ್ಷರ ಅಥವಾ ರಾಷ್ಟ್ರಪತಿಗಳ ಒಂದು ಚುನಾವಣೆಯಲ್ಲಿ ಭಾಗವಹಿಸುವಂತದ್ದನ್ನು ನಾವು ನೋಡ್ತೇವೆ. ಸಂಸತ್ತಿನಲ್ಲಿ ನಡೆಯುವಂತಹ ಪ್ರಕ್ರಿಯೆ, ರಾಜ್ಯದ ವಿಧಾನಸಭೆಯ ಚುನಾಯಿತ ಸದಸ್ಯರೇನಿದ್ದಾರೆ ಅವರು ರಾಷ್ಟ್ರಾಧ್ಯಕ್ಷರ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಏನಾದರೂ ವಿಧಾನ ಪರಿಷತ್ತಿನ ಮೇಲ್ಮನೆ ಸದಸ್ಯನಾಗಿದ್ರೆ ಅವನು ನಿರ್ವಾಚಕ ಮಂಡಳಿಯ ಸದಸ್ಯನಾಗಿರುವುದಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ನೋಡುವಂಥದ್ದು. ಹಾಗಾಗಿ ಆದ್ದರಿಂದ ಅವನು ಮತವನ್ನ ಹಾಕೋದು ಬರುವುದಿಲ್ಲ ಅನ್ನುವಂತಹ ಆಪ್ಷನ್ ಕೂಡ ಇಲ್ಲಿ ರೈಟ್ ಆಗುವಂಥದ್ದು. ಇದಿಷ್ಟು ನಾವು ರಾಜ್ಯದ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳಾಗಿತ್ತು ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಾನ್ಸೆಪ್ಟ್ ನೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.